ಹಲೋ ಅಸ್ಸಲಾಮು ಅಲೈಕುಂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಸ್ಪೆಷಲ್ ವಿಡಿಯೋ, ಯಾಕಂದ್ರೆ ಮೈ ಸಿಸ್ಟರ್ ಈಸ್ ಡ್ರೈವಿಂಗ್. ನನ್ನ ಸಿಸ್ಟರಿಗೆ ನಾನೇ ಕಾರ್ ಕಲಿಸಿದ್ದು. ಸೊ 30 days ಕ್ಲಾಸ್ ಕೊಟ್ಟಿದ್ದೇನೆ ಅವಳಿಗೆ. ಈಗ ಅವಳೇ ಬಿಡ್ತಾ ಇದ್ದಾಳೆ. ಇವತ್ತು ನಾನು ಏನು ವಿಡಿಯೋ ಸ್ಪೆಷಲ್ ಮಾಡ್ತಾ ಇದ್ದೇನೆ ಅಂದ್ರೆ, ಕೆಲವರು ಕಾರ್ ಕಲಿತು ಬಿಡುವಾಗ ಸ್ವಲ್ಪ ಫಿಯರ್ ಇರುತ್ತೆ. ಸೊ ಅವರಿಗೊಂದು ಮೋಟಿವೇಶನ್ ವಿಡಿಯೋದೊಂದಿಗೆ ಬಂದಿದ್ದೇನೆ. ಮೋಟಿವೇಶನ್ ವಿಡಿಯೋ ಏನಂದ್ರೆ, ಫಸ್ಟಿಗೆ ನಾನು ಹೇಳೋ ಕೆಲವೊಂದು ಪಾಯಿಂಟ್ಸ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಕಾರ್ ಬಿಡುವಾಗ ಫಸ್ಟಿಗೆ ಸ್ಟಾರ್ಟ್ ಮಾಡಿದ ನಂತರ ನಿಮ್ದು ಮಿರರ್ ಸರಿ ಉಂಟಾ ಅಥವಾ AC ವರ್ಕ್ ಆಗ್ತಾ ಉಂಟಾ, AC ನಿಮ್ಗೆ ಎಷ್ಟು ಬೇಕು, ಅಂಡ್ ಎಂತ ಗ್ಲಾಸ್ ಬೇಕಾ ಬೇಡವಾ, ಅಥವಾ ಮಕ್ಕಳ ಹತ್ರ ಮಾತಾಡೋದಾಗ್ಲಿ, ಫೋನಲ್ಲಿ ಏನಾದ್ರು ಮಾತಾಡೋದಾಗ್ಲಿ, ಎಲ್ಲ ಸಹ ನಿಮ್ಮ ಕಾರ್ ಸ್ಟಾರ್ಟ್ ಮಾಡಿದಾಗ ಇರಬೇಕು. ಅದಲ್ಲದೆ ರನ್ನಿಂಗ್ ಅಲ್ಲಿ ಹೋಗ್ತಾ ಮಿರರ್ ಸರಿ ಮಾಡೋದಾಗ್ಲಿ, ಅಥವಾ ಮಕ್ಕಳ ಹತ್ರ ಮಾತಾಡೋದಾಗ್ಲಿ, ಅಥವಾ ಫೋನಲ್ಲಿ ಮಾತಾಡಿ ಇಂಡಿಕೇಟೆಡ್ ಅದೆಲ್ಲ ಮಾಡಬಾರ್ದು. ಅದನ್ನು ನಾನು ಫಸ್ಟಿಗೆ ಒಂದು ಪಾಯಿಂಟ್ ಆಗಿ ನಿಮ್ಗೊಂದು ಒಂದು ಟಿಪ್ಸ್ ತರ ಹೇಳ್ತೇನೆ. ರನ್ನಿಂಗ್ ಅಲ್ಲಿ ಮಿರರ್ ಸರಿ ಮಾಡಬಾರ್ದು, ಫೋನಲ್ಲಿ ಮಾತಾಡಬಾರ್ದು, ಮಕ್ಕಳ ಹತ್ರ ಮಾತಾಡಬಾರ್ದು, ಏನು ಸಹ ಮಾಡಬಾರ್ದು. ಎಲ್ಲ ನಿಮ್ಮ ಕಾರ್ ಸ್ಟಾರ್ಟ್ ಮಾಡುವಾಗಲೇ ಇರಬೇಕು. ರನ್ನಿಂಗ್ ಅಲ್ಲಿ ನಿಮ್ಮ ಗಮನ ಡ್ರೈವಿಂಗ್ ಅಲ್ಲಿ ಮಾತ್ರ ಇರಬೇಕು ವಿನಃ ಫೋನಲ್ಲಿ ಮಿರರ್ ಸರಿ ಮಾಡೋದ್ರಲ್ಲೆಲ್ಲ ಇರಬಾರ್ದು. ಫಸ್ಟ್ ಒನ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಆಕ್ಸಿಡೆಂಟ್. ಕೆಲವರಿಗೆ ತುಂಬಾ ಫಿಯರ್ ಇರುತ್ತೆ ಆಕ್ಸಿಡೆಂಟ್ ಆಗ್ತದೆ ಅಂತ. ಆಕ್ಸಿಡೆಂಟ್ ಆಗೋದು 99% ಎಕ್ಸ್ಪೀರಿಯನ್ಸ್ಡ್ ಆದಂತಹ ಒಂದು ಡ್ರೈವರ್ನ ಕೈಯಿಂದನೇ ವಿನಃ ಕಲಿಯುವವರ ಹತ್ರ ಆಗಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದು. ಅದು 20 years ಅಂತ ಎಕ್ಸ್ಪೀರಿಯನ್ಸ್ ಇದ್ದವರ ಕೈಯಲ್ಲಿಯೇ ಆಗೋದು. ಸೊ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದೇ ವಿನಃ ಅವ್ರು ಬೇಕಂತೇಳಿ ಯಾರು ಸಹ ಮಾಡೋದಿಲ್ಲ. ಹಾಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಎದುರಲ್ಲಿ ಒಂದು ಗಾಡಿ ಬರುವಾಗ ಫಿಯರ್ ಆಗ್ಬೇಕಾದ್ರೆ ನಿಮ್ಮ ಕಾಲಲ್ಲಿ ಬ್ರೇಕ್ ಇರುತ್ತೆ. ಸೊ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ನಿಮ್ಮ ಕೈಯಲ್ಲಿ ಬ್ರೇಕ್ ಇರತ್ತಲ್ವಾ, ಮತ್ತೆ ಯಾಕೆ ನೀವು ಹೆದರುದು? ಸೊ ಕಾಲಲ್ಲಿ ಬ್ರೇಕ್ ಇರತ್ತೆ, ಕೈಯಲ್ಲಿ ಸ್ಟೇರಿಂಗ್ ಇರತ್ತೆ. ಅದನ್ನು ಉಂಟಂದ್ರೆ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಯಾವಾಗ್ಲೂ ಇಂಡಿಕೇಟರ್ ಅನ್ನು ಹಾಕ್ಲಿಕ್ಕೆ ಮರಿಬೇಡಿ. ಹಿಂದಿನ ಗಾಡಿ ಅವರಿಗೆ ನೀವು ಹೋಗ್ತಾ ಇದ್ದೀರಾ, ರೈಟ್ಗೆ ಹೋಗ್ತಾ ಇದ್ದೀರಾ, ಲೆಫ್ಟಿಗೆ ಹೋಗ್ತಾ ಇದ್ದೀರಾ ಅಂತೇಳಿ ಅವರಿಗೆ ಗೊತ್ತಾಗತ್ತೆ ಸರಿಯಾಗಿ. ಸೊ ಇಂಡಿಕೇಟರ್ ಹಾಕದಿದ್ರೆ ಅವರಿಗೆ ಗೊತ್ತಾಗಲ್ಲ, ಬಂದು ಡಿಬ್ ಅಂತ ಹೊಡಿತಾರೆ. ಸೊ ನೀವು ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡ್ತಾ ಬಿಟ್ರೆ ಯಾವುದೇ ಭಯ ಇಲ್ಲ. ಸೊ ಆಮೇಲೆ ಡ್ರೈವಿಂಗ್ ಸ್ಕೂಲಲ್ಲಿ ಕಾರ್ ಕಲಿತ ನಂತರ ನಿಮ್ಮ ಕಾರಲ್ಲಿ ನೀವು ಬಿಡಬೇಕಾದ್ರೆ ಫಸ್ಟಿಗೆ ಅರ್ಲಿ ಮಾರ್ನಿಂಗ್ ನೀವು ಬಿಡಬೇಕು. ಯಾಕಂದ್ರೆ ರೋಡಲ್ಲಿ ಗಾಡಿ ಇರಬಾರ್ದು. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಕಲಿಬಾರ್ದು. ಯಾಕಂದ್ರೆ ನಿಮ್ಮ ಹಸ್ಬೆಂಡ್ ಆಗ್ಲಿ ಅಥವಾ ನಿಮ್ಮ ಯಾರೇ ಆಗ್ಲಿ, ಅವರಿಗೆ ನಿಮ್ಮ ಹತ್ರ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯ ಅವರಿಗೆ ಇರುತ್ತೆ, ನಿಮ್ಗೆ ಬೈಯೋದಾಗ್ಲಿ ಅಥವಾ ನಿಮ್ಗೆ ಜೋರ್ ಮಾಡೋದಾಗ್ಲಿ. ಸೊ ನಿಮ್ಮ ಹಸ್ಬೆಂಡ್ ಆದ್ರೆ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳುವಾಗ ನೀವು ಸ್ವಲ್ಪ ಫಿಯರ್ ಆಗ್ತೀರಾ, ಆಗ ನಿಮ್ಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೊಂದು ಟಿಪ್ಸ್ ಏನಂದ್ರೆ, ನೀವು ಫಸ್ಟಿಗೆ ಒಂದು 10 days ನಿಮ್ಮ ಕಾರಲ್ಲಿ ನಿಮ್ಮ ಟೀಚರ್ ಜೊತೆನೇ ಒಂದು 10 days ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಅವರಿಗೆ ಹಣ, ಆಬ್ವಿಯಸ್ಲಿ ಹಣ ಕೊಡ್ಬೇಕು. ಒಂದು 10 days ಅರ್ಲಿ ಮಾರ್ನಿಂಗ್ ಬನ್ನಿ ಮ್ಯಾಮ್ ಅಂತೇಳಿ ರಿಕ್ವೆಸ್ಟ್ ಮಾಡಿ ಒಂದು 10 days ನಿಮ್ಮ ಕಾರಲ್ಲಿ ಅವರನ್ನು ಕರೆದು ನೀವು ಕ್ಲಾಸ್ ತಗೊಳ್ಳಿ. ಅದೊಂದು ಒಳ್ಳೆ ಒಂದು ಟಿಪ್ಸ್ ನಾನು ಹೇಳೋದು. ಸೊ ಹೆದರ್ಬೇಡಿ. ಯಾರು ಸಹ ತಾಯಿಯ ಹೊಟ್ಟೆಯಿಂದ ಬರುವಾಗಲೇ ಡ್ರೈವಿಂಗ್ ಅಥವಾ ಏನೇ ಟೀಚರ್ ಆಗ್ಲಿ ಅಥವಾ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಯಾರು ಸಹ ತಾಯಿಯ ಹೊಟ್ಟೆಯಿಂದ ಬರುವಾಗ ಕಲಿಯಲ್ಲ. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಗೋ ಫಾರ್ ಹೆಡ್. ಯಾರು ಸಹ ಭಯ ಪಡದೆ ಡ್ರೈವಿಂಗ್ ಮಾಡಿ. ಅಂಡ್ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಸೀಟ್ ಬೆಲ್ಟ್ ಹಾಕಿ, ಎಲ್ಲ ಹಾಕಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಂಡ್ ಫಾಲೋ ಮಾಡದಿದ್ದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಬಾಯ್. ಅಸ್ಸಲಾಮು ಅಲೈಕುಂ.